ಜಯದೇವ್ ಅವರು. ಸೊ ಅವ್ರದ್ದು ಕಲ್ಯಾಣ ಬಯಸ್ತಾರೆ. ನನ್ನ ಮಹದೇವಪುರ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳಾದಂಥ ನನ್ನ ರಾಜಕೀಯ ಗುರುಗಳಾದಂಥ ಅರವಿಂದ್ ಲಿಂಬಾವಳಿ ಅವರ ಒಂದು ಗರಡಿಯಲ್ಲಿ ಇವರನ್ನೆಲ್ಲರೂ ಈ ಹುಡುಗರನ್ನೆಲ್ಲ ಕೂಡ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಜಯದೇವರು ಕೂಡ ನನಗೆ ಭಾಳ ಆತ್ಮೀಯ ಗೆಳೆಯರು. ಹಾಗಾಗಿ ಅವರ ಹುಟ್ಟುಹಬ್ಬದ ಶುಭವನ್ನು ಕೋರಲಿಕ್ಕೆ ಇವತ್ತು ಬಂದಿದ್ದೇನೆ. ಅವರಿಗೆ ಹುಟ್ಟುಹಬ್ಬ ಶುಭವನ್ನು ಕೋರಿದ್ದೇನೆ. ಅವರು ರಾಜಕೀಯವಾಗಿ ಕೂಡ ಮುಂದೆ ಚೆನ್ನಾಗಿ ಬೆಳೀಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ನಾನು ಕೂಡ ಇಟ್ಕೊಂಡಿದ್ದೇನೆ. ಹಾಗಾಗಿ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಅವರು ಬೆಳಿಬೇಕು. ಹಾಗಾಗಿ ನಮ್ಮ ಗುರುಗಳಿಗೂ ಕೂಡ ಇಂಥ ಹುಡುಗರನ್ನೆಲ್ಲ ಕೂಡ ಬೆಳೆಸ್ತಾ ಇದ್ದಾರಲ್ಲ, ನಮ್ಮ ಗುರುಗಳಿಗೂ ಕೂಡ ಇವತ್ತು ಅಭಿನಂದನೆಗಳನ್ನು ತಿಳಿಸ್ತಾರೆ. ಯಾಕಂದರೆ ಇಂಥ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಡಬಗ್ಗರಿಗೆ ಇವತ್ತು ಸಾಕಷ್ಟು ಅನುಕೂಲಗಳನ್ನು ಮಾಡ್ತಾ ಇರ್ತಕ್ಕಂಥ ಜಯದೇವ್ ಅವರು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ ಅಂತೇಳಿ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾರೆ. ಬಂದು ಶುಭ ಕೊಡ್ತಿದ್ದ ಅದ್ದೂರಿ ಸಮಾರಂಭ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀರಾ, ಈ ಶುಭ ಸಂದರ್ಭ ಏನು ಹೇಳ್ತೀರಾ ಸರ್? ಇವತ್ತು ನಮ್ಮ ಮಹದೇವಪುರ ಕ್ಷೇತ್ರದ ಉಪಾಧ್ಯಕ್ಷರಾದಂಥ ಜಯದೇವರಾಜು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದಾರೆ. ಹಾಗೂ ಅವರು ಅನೇಕ ಸಮಾಜ ಸೇವೆಗಳಲ್ಲಿ ತೊಡಗಿ ಅನೇಕ ಜನರಿಗೆ ಸಹಾಯ ಮಾಡಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಇದರಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಮುಂದೆ ಬರ್ತಾ ಇದ್ದಾರೆ. ಹಾಗೂ ನಮ್ಮ ನಾಯಕರಾದಂಥ ರಾಜ್ಯದ ಮಾಜಿ ಸಚಿವರಾದಂಥ ಅರವಿಂದ ಲಿಂಬಾವಳಿ ಅವರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ಮುಂದೆ ಮಾಡುತ್ತಾ ಯಶಸ್ವಿಯಾಗಿ ಮುಂದೆ ಮಾಡ್ತಾ ಇದ್ದಾರೆ. ಹಾಗೂ ಅವರು ಇನ್ನೂ ಅನೇಕ ಕಾರ್ಯಗಳು ಈ ರೀತಿ ಮಾಡಬೇಕು ಅಂತ ಹಾರೈಸ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಭಾಳಷ್ಟು ಜನ ಅವರೊಂದು ಸದಸ್ಯರಾಗಬೇಕು, ಸ್ಥಳೀಯ ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕು, ಸ್ಥಳೀಯ ಚುನಾವಣೆಗಳಲ್ಲಿ ನಿಂತು ಗೆಲ್ಲಬೇಕು ಅಂತ ಅನೇಕರು ಇಲ್ಲಿ ಆಸೆ ಪಟ್ಟಿದ್ದಾರೆ, ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗೂ ಅದೇ ರೀತಿ ಅವರು ನಮ್ಮ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಸಾಹೇಬರ ಮಾರ್ಗದರ್ಶನದಲ್ಲಿ ಕೂಡ ಅವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಪಕ್ಷದ ಚಟುವಟಿಕೆಗಳು ಹಾಗೂ ಕಾರ್ಯಗಳಲ್ಲೂ ಮಾಡಿದ್ದಾರೆ. ಅದರಿಂದ ಪಕ್ಷ ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೇವೆ ಎಲ್ಲರನ್ನು. ನಮ್ಮ ಎಸ್ ಲೇಔಟ್ ವಾರ್ಡಿನ ಉಸ್ತುವಾರಿಗಳು ಆದಂತಹ ಜಯದೇವಣ್ಣನವರ ಹುಟ್ಟುಹಬ್ಬ ಇದೆ ಇವತ್ತು. ಇಡೀ ಮಹದೇವಪುರ ನಗರ ಮಂಡಲದ ಹಾಗೂ ಎಸ್ ಲೇಔಟ್ ವಾರ್ಡಿನ ಸಂಪೂರ್ಣ ಕಾರ್ಯಕರ್ತರು, BJP ಕಾರ್ಯಕರ್ತರು, ಆಗ ನಮ್ಮ ಎಸ್ ಲೇಔಟ್ ವಾರ್ಡಿನ ನಾಗರಿಕರು ಎಲ್ಲರೂ ಸ್ವಯಂ ಅವರೇ ಬಂದು ಪ್ರತಿಯೊಬ್ಬರೂ ಇಷ್ಟು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಜಯದೇವಣ್ಣ ಮಾಡಿರುವಂಥ ಹಲವಾರು ಸಾಮಾಜಿಕ ಕಾರ್ಯಗಳು, ಬಡವರಿಗೆ ಏನೇನು ಅನುಕೂಲಗಳು ಬೇಕು ಮಾಡಿದ್ದಾರೆ. ಬಡ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಆಗ್ಬೋದು, ಬುಕ್ಸ್ ಆಗ್ಬೋದು, ಪ್ರತಿಯೊಂದು ವಿತರಣೆ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ಸಹ ಎಲ್ಲ ಶಕ್ತಿ ಕೇಂದ್ರಗಳಲ್ಲಿ ಆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಯಾವುದೇ ಬುಕ್ ಬೇಕಾ, ಮಕ್ಕಳಿಗೆ ಬ್ಯಾಗ್ಗಳು ಬೇಕಾ, ಏನೇನು ಅನುಕೂಲ ಬೇಕು ಎಲ್ಲವನ್ನೂ ಮಾಡಿಕೊಟ್ಟಿದ್ದಾರೆ. ಹಾಗೆ ಎಲ್ಲ ನಮ್ಮ ಎಸ್ ಲೇಔಟಲ್ಲಿ ಕೂಡ ಗಣೇಶ ಎಲ್ಲ ಪೂಜೆಗಳಾಗಿದೆ. ಎಲ್ಲ ಸ್ವಯಂ ಎಲ್ಲ ಕಾರ್ಯಕರ್ತರು ಇಷ್ಟು ಆಸಕ್ತಿಯಿಂದ ಮಾಡ್ತಾರೆ ಅಂದರೆ ಅವರು ಎಲ್ಲ ಕಾರ್ಯಕರ್ತರಿಗೆ ಕೊಟ್ಟಿರುವಂತಹ ಒಂದು ಬೆಂಬಲ, ಅವ್ರ ಕಷ್ಟಕ್ಕಾಗಿರೋ ರೀತಿ, ಅವ್ರ ಜೊತೆ ನಿಂತಿರೋ ಧೈರ್ಯ, ಹಾಗೂ ಇವರು ಮಾಡ್ತಾ ಇರೋಂಥ ಹಲವಾರು ಸಾಮಾಜಿಕ ಕಾರ್ಯಗಳು ಇವತ್ತು ಇಷ್ಟು ಸಾಗರದಂತೆ ಜನ ಬಂದು ಇವರ ಹುಟ್ಟಿದ ದಿನನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ದೇವ್ರ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು, ಆ ಭಗವಂತನಲ್ಲಿ ಇವ್ರಿಗೆ ಇನ್ನೂ ಹೆಚ್ಚು ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ, ಇವ್ರಿಗೆ ಅಧಿಕಾರ ಕೊಡಲಿ. ಆಗ ನಮಗೆ ಇನ್ನೂ ಹೆಚ್ಚು ಜನಗಳಿಗೆ, ಬಡವರಿಗೆ, ನಿರಾಶ್ರಿತರಿಗೆ ಸಾಕಷ್ಟು ಅನುಕೂಲ ಸಿಗುತ್ತೆ, ಧೈರ್ಯ ಸಿಗುತ್ತೆ ಅಂತ ಹೇಳ್ತೀನಿ. ಜಯದೇವಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾದಂಥ ಹಾಗೂ ಎಸ್ ಲೇಔಟ್ ವಾರ್ಡಿನ ಉಸ್ತುವಾರಿಗಳಾದ ಶ್ರೀ ಜಯದೇವರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.